ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜೊಹರಾನ್ ಮಮ್ದಾನಿ ನಿಮಗೆಲ್ಲ ಗೊತ್ತಿರಬಹುದು. ಇತ್ತೀಚಿನ ದಿನಗಳಲ್ಲಿ ಅವರ ಹೆಸರು ಒಂದಷ್ಟು ಓಡಾಡ್ತು, ಚರ್ಚೆಯಲ್ಲಿದೆ. ಕಾರಣ ಅವರು ನ್ಯೂಯಾರ್ಕ್ ನಗರದ, ನ್ಯೂಯಾರ್ಕ್ ಸ್ಟೇಟಿನ, ಅಮೆರಿಕದ ನ್ಯೂಯಾರ್ಕ್ ಸ್ಟೇಟಿನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಅಲ್ಲಿ ಮೇಯರ್ ಅಂದ್ರೆ ಇಲ್ಲಿ ಮುಖ್ಯಮಂತ್ರಿಗೆ ಈಕ್ವಲು. ಅವರು ಮೊಟ್ಟ ಮೊದಲ ಮುಸ್ಲಿಂ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಅಮೆರಿಕದ ಯಾವುದೋ ರಾಜ್ಯಕ್ಕೆ ಯಾರೋ ಒಬ್ಬರು ಮೇಯರ್ ಆದ್ರೆ ನಾವ್ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಅನ್ನೋದಾದ್ರೆ, ಮಮ್ದಾನಿ ಭಾರತದ ಸಂಬಂಧ ಹೊಂದಿರುವಂತಹ ವ್ಯಕ್ತಿ, ಅವರ ತಾಯಿ ಭಾರತೀಯರು. ಹಾಗಾಗಿಯೂ ಸಹ ನಾವು ಅವರ ಏನೋ ಒಂದು ಬೆಳವಣಿಗೆಯನ್ನ ನಾವು ಗಮನಿಸ್ತೀವಿ. ಆದರೆ ಅಷ್ಟು ಮಾತ್ರ ಅಲ್ಲ. ಬಟ್ ಜೊಹರಾನ್ ಮಮ್ದಾನಿ ಮೋದಿ ಬಗ್ಗೆ ಹೊಂದಿರುವಂತಹ ಅಭಿಪ್ರಾಯ, ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ, ಹೇಳಿರುವಂತಹ ಮಾತುಗಳಿದೆಯಲ್ಲ, ಅದು ಜೊಹರಾನ್ ಮಮ್ದಾನಿಯ ಚುನಾವಣೆಯನ್ನ ನಾವು ಫಾಲೋ ಮಾಡೋ ಹಾಗೆ ಮಾಡಿತು. ಈ ವ್ಯಕ್ತಿ ಗೆದ್ರೆ ಹೇಗೆ, ಮುಂದಕ್ಕೆ ಹೇಗೆ ಅನ್ನೋಕೆ ಒಂದು ಚಿಂತನೆಗಳು, ಚರ್ಚೆಗಳು ಮಾಡೋದಕ್ಕೆ ಶುರುವಾಯಿತು. ಅದರ ಜೊತೆಗೆ ಟ್ರಂಪ್, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕರೆ ಕೊಡ್ತಾರೆ ಇಡೀ ಅಮೆರಿಕಾಗೆ ಮತ್ತು ನ್ಯೂಯಾರ್ಕ್ ನಗರದ ಮತದಾರರಿಗೆ, ಜೊಹರಾನ್ ಮಮ್ದಾನಿಯನ್ನ ಆಯ್ಕೆ ಮಾಡಬೇಡಿ, ಅವನೊಬ್ಬ ಉಗ್ರ ಇಸ್ಲಾಮಿಸ್ಟ್ ರೀತಿಯ ಮನಸ್ಥಿತಿಯ ವ್ಯಕ್ತಿ ಅಂತೆಲ್ಲ ಕರೆ ಕೊಟ್ಟ ನಂತರವೂ ಸಹ ನ್ಯೂಯಾರ್ಕ್ ನಗರದ ಜನ ಮಮ್ದಾನಿಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿಯೂ ಸಹ ಆ ವ್ಯಕ್ತಿಯ ಹೆಸರನ್ನ ಮತ್ತು ಆ ವ್ಯಕ್ತಿಯ ಕುರಿತಾಗಿ ನಾವು ಒಂದಷ್ಟು ಚರ್ಚೆ ಮಾಡ್ತಿದ್ವಿ. ಅಂಥ ವ್ಯಕ್ತಿ ಈಗ ಉಮರ್ ಖಾಲಿದ್, ವಿಚಾರಣೆನೇ ಇಲ್ಲದೆ 5 ವರ್ಷಗಳಿಂದ ಜೈಲಲ್ಲಿ ಇರುವಂತಹ ಉಮರ್ ಖಾಲಿದ್, ಭಾರತದಲ್ಲಿ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್, ಆತನಿಗೆ ಒಂದು ಪತ್ರ ಬರೆದಿದ್ದಾರೆ. ಯಾರು? ಜೊಹರಾನ್ ಮಮ್ದಾನಿ. ಸೊ ಆ ಪತ್ರದಲ್ಲಿ ಏನಿದೆ, ಯಾವ ಸನ್ನಿವೇಶಕ್ಕೆ ಬರೆದಿದ್ದಾರೆ, ಪ್ಲಸ್ ಜೊಹರಾನ್ ಮಮ್ದಾನಿ ಮೋದಿ ವಿಚಾರದಲ್ಲಿ ಹೊಂದಿರುವಂತಹ ಅಭಿಪ್ರಾಯಗಳೇನು, ಇಡೀ ವಿಚಾರವನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ, ಕೆಲವು ದಿನಗಳ ಹಿಂದೆ ಕುರಾನ್ ಮೇಲೆ ಪ್ರಮಾಣ ಇಟ್ಟು, ಕೈ ಇಟ್ಟು ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಜೊಹರಾನ್ ಮಮ್ದಾನಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ನಾನು ಮೊದಲೇ ಹೇಳ್ದಂಗೆ, ಅಮೆರಿಕದಲ್ಲಿ ಮೇಯರ್ ಅಂದ್ರೆ ಇಲ್ಲಿನ ಮುಖ್ಯಮಂತ್ರಿಯ ರೀತಿ, ಇಡೀ ರಾಜ್ಯ ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇನ್ನೊಂದು ವಿಚಾರ ಅಂದ್ರೆ, ಭಾರತದ ರೀತಿಯಲ್ಲಿ ಒಂದೇ ಕಾನೂನು ಇಡೀ ದೇಶಕ್ಕೆ ಅಮೆರಿಕದಲ್ಲಿ ಅನ್ವಯ ಆಗೋದಿಲ್ಲ. ಪ್ರತಿ ರಾಜ್ಯಕ್ಕೆ ಅವರದೇ ಕಾನೂನು ಇರುತ್ತೆ ಮತ್ತು ಅಲ್ಲಿನ ಮೇಯರ್ಗಳು, ಅಲ್ಲಿನ ರಾಷ್ಟ್ರಪತಿ, ಇಲ್ಲಿನ ಈ ಪ್ರಧಾನಿಯ ಹಾಗೆ ಅಲ್ಲಿ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಈಗಿರೋದು, ಅವರನ್ನ ನೇರ ಎದುರಿಸ್ತಾರೆ. ಯಾವುದೇ ಹಿಂಜರಿಕೆ ಇರೋದಿಲ್ಲ. ತಮ್ಮ ರಾಜ್ಯದ ಹಿತಾಸಕ್ತಿಗಾಗಿ ಅಲ್ಲಿ ನೇರ ಪ್ರೆಸಿಡೆಂಟ್ ವಿರುದ್ಧ ಮಾತಾಡೋದು ಅಥವಾ ಏನೇ ಮಾಡ್ಬೇಕಂದ್ರೂ ಮಾಡ್ತಾರೆ. ಮತ್ತೆ ಕಾನೂನುಗಳು ಸಹ ಒಂದು ರಾಜ್ಯಕ್ಕೆ ಅನ್ವಯಿಸಿದ ಕಾನೂನು ಇನ್ನೊಂದು ರಾಜ್ಯಕ್ಕೆ ಅನ್ವಯಿಸೋದಿಲ್ಲ. ಅಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಅಂತ ಬರೋದಿಲ್ಲ, ಸೆಂಟ್ರಲ್ ಗೌರ್ನಮೆಂಟ್ ಅಂತ ಬರಲ್ಲ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕಾನೂನು ಇರುತ್ತೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕಾನೂನು ಇರುತ್ತೆ. ಸೊ ಅಂತಹ ಒಂದು ಅಧಿಕಾರಯುತವಾದಂತಹ ಪೊಸಿಷನ್ ಮೇಯರ್ದು. ಅಂತಹ ಮೇಯರ್ ಆಗಿ ಒಬ್ಬ ಮುಸ್ಲಿಂ, ಮೊಟ್ಟ ಮೊದಲ ಮುಸ್ಲಿಂ ನ್ಯೂಯಾರ್ಕ್ ನಗರಕ್ಕೆ ಮೇಯರ್ ಆಗಿ ಆಯ್ಕೆಯಾದ್ರು. ನಾನು ಹೇಳ್ದಂಗೆ, ಯಾಕೆ ಅವರ ಬಗ್ಗೆ ನಾವು ಚರ್ಚೆ ಮಾಡ್ತಿದೀವಿ ಅಂದ್ರೆ, ಅವರ ತಾಯಿ ಇಲ್ಲಿನ ಭಾರತೀಯರು ಅನ್ನೋದು ಒಂದು, ಅವರು ಚಿತ್ರ ನಿರ್ದೇಶಕರಾಗಿದ್ದಂಥವರು, ಭಾರತದ ಸಂಜಾತೆ, ಗುಜರಾತಿನವರು. ಸೊ ಜೊಹರಾನ್ ಮಮ್ದಾನಿಗೆ ಗುಜರಾತ್ನಲ್ಲಿ ನಡೆದಂತಹ 2002ರ ಗಲಭೆಗಳ ಬಗ್ಗೆ ಸಾಕಷ್ಟು ಸಿಟ್ಟಿದೆ, ಆಕ್ರೋಶನೂ ಇದೆ ಮತ್ತು ಮೋದಿ ಆಡಳಿತದ ವಿರುದ್ಧವೂ ಸಹ ಅಸಮಾಧಾನ ಇದೆ. ಸೊ ಏನೇನು ಹೇಳಿದ್ರು ಮೋದಿಯ ವಿರುದ್ಧ ಅಂತ ನೋಡಿಕೊಂಡು ಆ ನಂತರ ಉಮರ್ ಖಾಲಿದ್ಗೆ ಪತ್ರ ಬರೆದಿರೋದ್ರ ಬಗ್ಗೆ ಸಹ ನಿಮಗೆ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮೋದಿಯ ಬಗ್ಗೆ ಹೇಳಿದ್ದಂತಹದ್ದು, ಮೋದಿ ನೆತನ್ಯಾಹು ರೀತಿಯಲ್ಲಿಯೇ ಒಬ್ಬ ವಾರ್ ಕ್ರಿಮಿನಲ್, ಯುದ್ಧ ಅಪರಾಧಿ ಮೋದಿ, ಅವರನ್ನ ಹಾಗೇ ಟ್ರೀಟ್ ಮಾಡಬೇಕು ಅಂತ. ಸೊ ಇಂಡೈರೆಕ್ಟ್ ಆಗಿ ಹೇಳ್ತಿರುವಂತಹದ್ದು, ನಾನು ಮೇಯರ್ ಆದ್ರೆ, ಇದು ಚುನಾವಣೆಗೆ ಮೊದಲು ಹೇಳಿದ್ದು, ಮೋದಿ ಏನಾದ್ರೂ ನ್ಯೂಯಾರ್ಕ್ ನಗರಕ್ಕೆ ಬಂದ್ರೆ, ಕಳೆದ ಬಾರಿ ಬಂದಂಗೆ ಇಲ್ಲಿ ಸಮಸ್ಯೆಗಳು ಎದುರಾಗ್ತವೆ ಮೋದಿಗೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು. ಅದರ ಜೊತೆಗೆ 2002ರ ಏನು ಮುಸ್ಲಿಂ ವಿರುದ್ಧ ಗಲಭೆಗಳಾಗಿತ್ತು, ಸಾವಿರಾರು ಜನರ ಹತ್ಯೆಗಳಾಗಿತ್ತು ಗುಜರಾತ್ನಲ್ಲಿ, ಅದಕ್ಕೆ ಮೋದಿಯೂ ಸಹ ಹೊಣೆ ಅನ್ನೋದನ್ನ ನೇರವಾಗಿ ಆರೋಪಿಸಿದ್ದಾರೆ ಜೊಹರಾನ್ ಮಮ್ದಾನಿ. ಸೊ ಮೋದಿಯ ಏನು ವಿಷನ್ ಇದೆಯಲ್ಲ ಭಾರತದ ಕುರಿತಾಗಿ, ಕನಸು ಅಥವಾ ಯೋಜನೆಗಳು, ಅವೆಲ್ಲವೂ ಸಹ ಭಾರತದ
ಮೂಲ ತತ್ವವಾದಂತಹ ಜಾತ್ಯತೀತತೆಗೆ ವಿರುದ್ಧವಾಗಿದೆ. ಬಹುತ್ವವನ್ನ ವಿರೋಧಿಸ್ತಾರೆ. ಒಂದು ಧರ್ಮ, ಒಂದು ಚುನಾವಣೆ, ಒಂದು ಇದು ಈ ರೀತಿಯಾಗಿ ಯೋಚನೆ ಮಾಡುವಂತಹವರು ಮೋದಿ. ಹಾಗಾಗಿ ನಾನು ಅವರನ್ನ ವಿರೋಧಿಸ್ತೀನಿ ಅಂತ ನೇರವಾಗಿ ಮಮದಾನಿ ಹೇಳಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳಲ್ಲಿ, ಮೋದಿಯ ವಿಚಾರಗಳಲ್ಲಿ ಹಾಗೆ ಹೇಳಿದ್ದಾರೆ. ಹೇಳ್ಕೊಳ್ರಿ ಬಿಡ್ರಿ. ಟ್ರಂಪ್ ಮೋದಿ ಹೋಗಿದ ತಕ್ಷಣ ಟ್ರಂಪ್ ತಪ್ಕೊಳ್ತಾರಲ್ಲ ಅಂತ ಅನ್ನೋದಾದ್ರೆ ನೀವು, ನಾನು ಮೊದಲೇ ಹೇಳ್ದಂಗೆ ಯಾಕೆ ಹೇಳಿದೆ ಅಂದ್ರೆ, ರಾಜ್ಯಗಳಿಗೆ ಅವ್ರದ್ದೇ ಆದಂತಹ ಹಕ್ಕುಗಳು ಇರ್ತವೆ, ಸೆಂಟ್ರಲ್ ಗವರ್ನಮೆಂಟ್ ಅನ್ನೋದು ಏನು ಇರಲ್ಲ ಅಲ್ಲಿ ಅಂತ. ಸೊ ಮೋದಿ ಏನಾದ್ರು ಈಗ ನ್ಯೂಯಾರ್ಕ್ ನಗರಕ್ಕೆ ಹೋದ್ರೆ ಜೊಹರಾನ್ ಮಮ್ದಾನಿ ಯಾವ ಕ್ರಮ ಬೇಕಾದ್ರೂ ಕೈಗೊಳ್ಳಬಹುದು. ಅಂತಾರಾಷ್ಟ್ರೀಯ ಯುದ್ಧ ಅಪರಾಧಿ ಅನ್ನುವ ರೀತಿಯಲ್ಲಿ ಆಲ್ರೆಡಿ ಒಂದು ಆರೋಪ ಅಮೆರಿಕದಲ್ಲಿದೆ. ಪ್ರಧಾನಿ ಆಗಿರೋದಕ್ಕೆ ಮೋದಿಗೆ ಅಷ್ಟು ಸುಲಭವಾಗಿ ಅಮೆರಿಕಾಗೆ ಹೋಗೋಕೆ ಸಾಧ್ಯ ಆಗ್ತಿದೆ. 2014ರವರೆಗೂ, 2002ರಿಂದ 2014ರವರೆಗೂ ಮೋದಿಗೆ ಅಮೆರಿಕದಲ್ಲಿ ನಿರ್ಬಂಧ ಹೇರಲಾಗಿತ್ತು. ಕಾರಣ 2002ರ ಗುಜರಾತ್ ಗಲಭೆಗಳು. ಸೊ ಈಗ ಹೋದ್ರೆ ಏನಾದ್ರೂ ಕೆದಕಿ ಏನು ಕೇಸ್ ಹಾಕೋದು, ಅರೆಸ್ಟ್ ಮಾಡೋದು, ಏನು ಬೇಕಾದ್ರೂ ಮಾಡಬಹುದು ಜೊಹರಾನ್ ಮಮ್ದಾನಿ. ಅಷ್ಟು ಪವರ್ಸ್ ಅಲ್ಲಿನ ಮೇಯರ್ಗಳಿಗೆ ಇರುತ್ತೆ. ಸೊ ಮಮ್ದಾನಿ ಇರುವವರೆಗೂ ಮೋದಿ ನ್ಯೂಯಾರ್ಕಿಗಂತೂ ಹೋಗೋಕ್ಕಾಗಲ್ಲ. ಟ್ರಂಪೇ ನಾನೇ ನ್ಯೂಯಾರ್ಕ್ ಅಲ್ಲಿ ನಿಂತಿದ್ದೀನಿ, ಏರ್ಪೋರ್ಟ್ ಅಲ್ಲಿ ನಿಂತಿದ್ದೀನಿ, ಬನ್ರಿ ಮೋದಿ ಅಂದ್ರೂ ಸಹ ಮೋದಿ ಹೋಗಲ್ಲ. ಹೋದ್ರೆ ಅಪಾಯ. ಜೊಹರಾನ್ ಮಮ್ದಾನಿ ಯಾವ ಕ್ರಮ ಬೇಕಾದ್ರೂ ಕೈಗೊಳ್ಳೋದಕ್ಕೆ ಅವರಿಗೆ ಹಕ್ಕಿರುತ್ತೆ. ಹಾಗಾಗಿಯೇ ಮಮ್ದಾನಿಯ ಮಾತುಗಳು, ವಿಚಾರಗಳು ಮೋದಿ ಕುರಿತಾಗಿ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ, ಮೇ ಬಿ ಡೌನ್ ದ ಲೈನ್ 10 ವರ್ಷ, 15 ವರ್ಷ, 20 ವರ್ಷಗಳಲ್ಲಿ ಜೊಹರಾನ್ ಮಮ್ದಾನಿ ಅಮೆರಿಕದ ಅಧ್ಯಕ್ಷ ಆಗೋ ಸಾಧ್ಯತೆಗಳಿದೆ. ಆಗ ಬಿಜೆಪಿ ಆಗ್ಲಿ, RSS ಆಗ್ಲಿ, ಇಂತಹ ಒಂದು ಏನು ಗುಂಪುಗಳಿದಾವೆ, ಅವುಗಳ ಕುರಿತಾಗಿ ಅಮೆರಿಕದ ಸರ್ಕಾರ ಕೈಗೊಳ್ಳುವ ನಿರ್ಧಾರಗಳು ಸಹ ಜೊಹರಾನ್ ಮಮ್ದಾನಿ ಮನಸ್ಥಿತಿಯಲ್ಲಿಯೇ ಬರ್ತವೆ. ಆಗ ಭಾರತದ ಪ್ರಧಾನಿ ಯಾರೇ ಆಗಿದ್ರು, ಅವರು ಬಿಜೆಪಿಯವರಾಗಿದ್ರೆ ಭಾರತಕ್ಕೆ ಬಹಳ ದೊಡ್ಡ ಆಪತ್ತಿರುತ್ತೆ. ಹೇಗೆ ಈಗ ಟ್ರಂಪ್ ಟ್ಯಾರಿಫ್ ಅಂತ ಹೊಡೆದು ಬಿಸಾಕ್ತಿದಾರೋ ಭಾರತವನ್ನ, ಸಾಕಷ್ಟು ನಷ್ಟ ಮಾಡ್ತಿದಾರೋ, ಆಗ ಬೇರೆ ರೀತಿ ಮಾಡಬಹುದು. ರಾಜತಾಂತ್ರಿಕವಾಗಿ ಸಾಕಷ್ಟು ವಿಚಾರಗಳಲ್ಲಿ, ಸಂಬಂಧಗಳ ವಿಚಾರವಾಗಿ ಸಾಕಷ್ಟು ಬದಲಾವಣೆ ಆಗ್ಬಿಡ್ಬೋದು. ಜೊಹರಾನ್ ಮಮ್ದಾನಿ ಪ್ರೆಸಿಡೆಂಟ್ ಆದ್ರೆ ಅಮೆರಿಕಾಗೆ, ಅಂತಹದ್ದೆಲ್ಲ ಇರುತ್ತೆ. ಹಾಗಾಗಿ ಜೊಹರಾನ್ ಮಮ್ದಾನಿ ಕುರಿತಾಗಿ ನಾವು ಇಷ್ಟು ಗಂಭೀರವಾಗಿ ಚರ್ಚೆ ಮಾಡ್ತಿರುವಂತಹ ಅಂತಹ ಜೊಹರಾನ್ ಮಮ್ದಾನಿ ಉಮರ್ ಖಾಲಿದ್ಗೆ ಪತ್ರ ಬರೆದಿದ್ದಾರೆ. ಉಮರ್ ಖಾಲಿದ್ ನಿಮಗೆ ಗೊತ್ತಿದ್ರೆ ಕಳೆದ 5 ವರ್ಷಗಳಿಂದ ಜೈಲಲ್ಲಿದ್ದಾರೆ. ಏನೋ ಮನೆಯಲ್ಲಿ ಫಂಕ್ಷನ್, ಮದುವೆ, ತಂಗಿಯರ ಮದುವೆ ಅಂದಾಗ 14 ದಿನ, 10 ದಿನ ಹೀಗೆ ಪೆರೋಲ್ ಸಿಗ್ತಾ ಇದೆ. ಮೊನ್ನೆಯೂ ಸಹ 14 ದಿನಗಳ ಪೆರೋಲ್ ಸಿಕ್ಕಿತ್ತು ತಂಗಿ ಮದುವೆಗಾಗಿ. ಹೋಗ್ತಾರೆ, ಮತ್ತೆ ವಾಪಸ್ಸು ಜೈಲಿಗೆನೆ. 5 ವರ್ಷ ಆಯ್ತು, ಇಲ್ಲಿಯವರೆಗೆ ವಿಚಾರಣೆ ಆರಂಭನೇ ಆಗಿಲ್ಲ. ಆದ್ರೆ ಹಾಕಿರುವಂತಹ ಕೇಸುಗಳು, ಸೆಕ್ಷನ್ಗಳು ಆ ರೀತಿ ಇದಾವೆ. ದೇಶದ್ರೋಹದ ಸೆಕ್ಷನ್ಗಳು, ಬೇಲು ಸಿಗೋಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಸೆಕ್ಷನ್ಗಳು. ವರ್ಷಗಟ್ಟಲೆ ಅವರನ್ನ ಕೊಳಿಸ್ತಾ ಇರುವಂತಹದ್ದು ಜೈಲಲ್ಲಿ. ಯಾವ ಕೇಸುಗಳು ಅವ್ರು ಮುಖ್ಯವಾಗಿ ಅವ್ರ ಮೇಲೆ ಹಾಕಿರೋದು ಅಂದ್ರೆ 2020ರ ದೆಹಲಿ ಗಲಭೆಗಳ ಕೇಸುಗಳು ಹಾಕಿರೋದು. ಇವರೇ ರೂವಾರಿ, ಉಮರ್ ಖಾಲಿದೇ ರೂವಾರಿ ಗಲಭೆಗಳಿಗೆ ಅಂತ. ಬಟ್ ನೀವು ವಾಸ್ತವವಾಗಿ ನೋಡಿದಾಗ, ವಿಡಿಯೋಗಳನ್ನೇ ನೋಡಿದಾಗ ಯಾರು ಕೇಳಿಸಿದ್ರು ದೆಹಲಿಯನ್ನ? ಬಿಜೆಪಿ ನಾಯಕರು ಎಷ್ಟೆಲ್ಲ ದ್ವೇಷ ಭಾಷಣಗಳನ್ನ ಮಾಡಿದ್ರು, ಓಪನ್ ಆಗಿ ಆನ್ ಕ್ಯಾಮ್ರಾ ಹೇಗೆಲ್ಲ ಬೆದರಿಕೆ ಹಾಕಿದ್ರು ಮುಸ್ಲಿಂ ಸಮುದಾಯಕ್ಕೆ, ಅದು ನಿಮಗೆ ಗೊತ್ತಾಗುತ್ತೆ. ಬಟ್ ಮೋದಿ ಸರ್ಕಾರ, NDA ಸರ್ಕಾರ, ಬಿಜೆಪಿ ಸರ್ಕಾರ, ಹಾಗಾಗಿ ಉಮರ್ ಖಾಲಿದ್ ಜೈಲಲ್ಲಿ ಇರೋದು 5 ವರ್ಷದಿಂದ ಉಮರ್ ಖಾಲಿದ್ ಜೈಲಲ್ಲಿರೋದು. ಸೊ ಇದು ಈ ಪತ್ರದಲ್ಲಿ ಏನಿದೆ ಹಾಗಾದ್ರೆ, ಜೊಹರಾನ್ ಮಮ್ದಾನಿ ಬರೆದಿರುವಂತಹ, ಉಮರ್ ಖಾಲಿದ್ಗೆ ಬರೆದಿರುವಂತಹ ಪತ್ರದಲ್ಲಿ 3 ಲೈನ್ ಇರೋದು, ಆದ್ರೆ ಬಹಳ ವಿಚಾರಗಳು ಬರ್ತವೆ. ಅದು ಬರೆದಿರೋದು, ಡಿಯರ್ ಉಮರ್, ಐ ಥಿಂಕ್ ಆಫ್ ಯುವರ್ ವರ್ಡ್ಸ್ ಆನ್ ಬಿಟರ್ನೆಸ್ ಆಫ್ಟನ್ and the importance of not letting it consume one's self. ನಾನು ಮನಸ್ಸು ಕಹಿಯಾಗಿದ್ದಾಗ ಅಥವಾ ಏನಾದ್ರು ಸಂಕಷ್ಟ ಬಂದಾಗ ನಿನ್ನ ಮಾತುಗಳನ್ನ ನೆನಪಿಸಿಕೊಳ್ತೀನಿ, ಉಮರ್ ಖಾಲಿದ್ ಮಾತನ್ನ ನೆನಪಿಸ್ಕೊಳ್ತೀನಿ ಅಂತ ಜೊಹರಾನ್ ಮಮ್ದಾನಿ ಹೇಳ್ತಾ ಇರೋದು. ನೆನಪಿಸ್ಕೊಳ್ತೀನಿ, ಆ ಮೂಲಕ ಆ ಬಂದ ಸಮಸ್ಯೆಗಳು ನಮ್ಮನ್ನೇ ಮುಗಿಸುವಂತಹ, ನಮ್ಮನ್ನು ಆವರಿಸುವಂತದ್ರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನಾನು ಅನುಭವ ಪಡ್ಕೊಳ್ತಿದ್ದೀನಿ ಅಂತ ಬರ್ಕೊಳ್ತಾರೆ. ಆಮೇಲೆ ಮುಂದಕ್ಕೆ ಬರೀತಾರೆ, ಇಟ್ ವಾಸ್ ಎ ಪ್ಲೆಷರ್ ಟು ಮೀಟ್ ಯುವರ್ ಪೇರೆಂಟ್ಸ್. ನಿಮ್ಮ ಪೋಷಕರನ್ನ ಭೇಟಿ ಮಾಡಿದ್ರೆ ನನಗೆ ಬಹಳ ಖುಷಿ ಆಯ್ತು.
ವಿ ವಿ ಆರ್ ಆಲ್ ಥಿಂಕಿಂಗ್ ಆಫ್ ಯು, ನಾವೆಲ್ಲರೂ ಸಹ ನಿಮ್ಮ ಬಗ್ಗೆ ಚಿಂತಿತರಾಗಿದ್ದೀವಿ ಅಂತ ಹೇಳ್ಕೊಂಡು ಒಂದು ಪತ್ರ ಬರೆದಿದ್ದಾರೆ. 3 ಲೈನ್ ಇರೋದು, ಬಟ್ ಸಾಕಷ್ಟು ವಿಚಾರಗಳಿದೆ. ನಾವೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ. ಈ ಪತ್ರ ಒಂದು ಕಡೆ ಮಮ್ದಾನಿಯಂತಹ ವ್ಯಕ್ತಿಯಿಂದ ಬಂದಿರೋದು ಸಂದೇಶ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಮೆರಿಕದ ಸಂಸದರು 8 ಜನ ಸಂಸದರು, ಅಮೆರಿಕದ ಕಾಂಗ್ರೆಸ್ ಅಂತ ಕರೀತಾರೆ, ಇಲ್ಲಿ ಸಂಸತ್ತು ಅಂತ ಏನ್ ಕರಿತೀವಿ ಅಲ್ಲಿ ಕಾಂಗ್ರೆಸ್, ಅಲ್ಲಿಗೆ ಪತ್ರ ಬರೆದಿದ್ದಾರೆ. ಏನಂತ? ಉಮರ್ ಖಾಲಿದನ ವಿಚಾರವಾಗಿ ಪತ್ರ ಬರೆದಿದ್ದಾರೆ. ಉಮರ್ ಖಾಲಿದ್ಗೆ ಅನ್ಯಾಯ ಆಗ್ತಿದೆ ಅನ್ನುವ ರೀತಿಯಲ್ಲಿ ಬರೆದಿದ್ದಾರೆ ಮತ್ತು ಉಮರ್ ಖಾಲಿದ್ಗೆ ವಿಚಾರಣೆ ಇಲ್ಲದೇನೆ ಸುಮ್ಮನೆ ಜೈಲಲ್ಲಿ ಕೊಳಿಸ್ತಾ ಇದ್ದಾರೆ. ಸೊ ಆತನಿಗೆ ಸರಿಯಾದಂತಹ ನಿಷ್ಪಕ್ಷಪಾತವಾದಂತಹ ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೇಕು, ಅದು ಅಂತಾರಾಷ್ಟ್ರೀಯ ಕಾನೂನುಗಳ ಅಡಿಯಲ್ಲಿ ವಿಚಾರಣೆ ಆಗಬೇಕು ಅಂತ ಹೇಳುವ ಮೂಲಕ ಮೋದಿ ಸರ್ಕಾರ, ಇಲ್ಲಿನ ಸರ್ಕಾರಗಳು, ಇಲ್ಲಿನ ಪೊಲೀಸು, ಇಲ್ಲಿನ NIA, ಇಲ್ಲಿನ CBI ಅಥವಾ ಇನ್ಯಾವುದೇ ತನಿಖಾ ಸಂಸ್ಥೆಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಉಮರ್ ಖಾಲಿದ್ ವಿಚಾರವಾಗಿ. ಹಾಗಾಗಿ ಅಂತಾರಾಷ್ಟ್ರೀಯ ಕಾನೂನುಗಳ ಅಡಿಯಲ್ಲಿ ಆತನಿಗೆ ನಿಷ್ಪಕ್ಷಪಾತವಂತಹ ವಿಚಾರಣೆ ನಡೆದು ನ್ಯಾಯ ಸಿಗುವಂತಾಗಲಿ ಅಂತ 8 ಜನ ಸಂಸದರು, ಕಾಂಗ್ರೆಸ್ ಮೆನ್ ಅಂತ ಕರೀತಾರಲ್ಲಿ, ಆ 8 ಜನ ಸಂಸದರು ಅಲ್ಲಿನ ಸಂಸತ್ತಿಗೆ ಅಥವಾ ಅಲ್ಲಿ ಕಾಂಗ್ರೆಸ್ ಅಂತ ಏನ್ ಕರೀತಾರೆ ಅದಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಪತ್ರ ಬರೆದ ಕೆಲವೇ ದಿನಗಳಲ್ಲಿ ಮಮ್ದಾನಿ ಕಡೆಯಿಂದ ಇಂತಹದೊಂದು ಪತ್ರ ಬಂದಿರೋದು, ಅದು ಇನ್ನಷ್ಟು ಅದಕ್ಕೆ ಶಕ್ತಿಯನ್ನ ಬಲವನ್ನ ತುಂಬುತ್ತೆ, ವಾದವನ್ನ ಹೆಚ್ಚಿಸುತ್ತೆ. ಏನು ಬದಲಾವಣೆ ಅಂತೂ ಏನೂ ಆಗಲ್ಲ. ಮೋದಿ ಸರ್ಕಾರ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರೆ ಹೀಗೆ ಟಾರ್ಗೆಟ್ ಮಾಡುತ್ತೆ. 5 ವರ್ಷಗಳಿಂದ ವಿಚಾರಣೆನೇ ಇಲ್ಲದೆ ಬೇಲು ಕೊಡಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ. ಸುಮ್ಮನೆ ಜೈಲಲ್ಲಿ ಇರಬೇಕು ವಿನಾಕಾರಣ. ಒಂದು ನೀವು ಚಾರ್ಜ್ ಶೀಟ್ ಹಾಕಿ ತಪ್ಪಿತಸ್ಥ ಅಂತ ಪ್ರೂವ್ ಮಾಡಿ ಜೈಲಿಗೆ ಹಾಕಿ, ಅಥವಾ ಬೇಲ್ ಆದ್ರೂ ಕೊಡಿ ವಿಚಾರಣೆ ಮುಗಿಯೋವರೆಗೂ. ಅದೂ ಇಲ್ಲ, ಇದೂ ಇಲ್ಲ, ವಿಚಾರಣೆನೂ ಆರಂಭ ಮಾಡಲ್ಲ, ಬೇಲು ಕೊಡಕ್ ಬಿಡಲ್ಲ. ರಾಷ್ಟ್ರೀಯ ಭದ್ರತೆ ವಿಚಾರ, ರಿಸ್ಕ್ ತಗೊಳಕ್ಕಾಗಲ್ಲ, ಆತನಿಗೆ ಬೇಲ್ ಕೊಡಬಾರ್ದು. ಪ್ರತಿ ವಾಯ್ದೆಗೂ ಇದೆ ಕತೆ. ಹಾಗಾಗಿ 5 ವರ್ಷದಿಂದ ಆತ ಜೈಲಲ್ಲಿದ್ದಾನೆ. ಸೊ ಇದಿಷ್ಟು ಝಹರಾನ್ ಮಮ್ದಾನಿ, ನ್ಯೂಯಾರ್ಕಿನ ಹೊಸ ಮೇಯರ್, ನ್ಯೂಯಾರ್ಕಿನ ಮೊಟ್ಟ ಮೊದಲ ಮುಸ್ಲಿಂ ಮೇಯರ್ ಆಯ್ಕೆಯಾದ ನಂತರ ಉಮರ್ ಖಾಲಿದ್ಗೆ ಪತ್ರ ಬರೆದಿದ್ದ ಹಿನ್ನೆಲೆಯಲ್ಲಿ ನಿಮಗೆ ತಿಳಿಸಬಹುದಾದಂತಹ ವಿಚಾರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.